50 ವರ್ಷ ರಾಜಕೀಯ ಜೀವನ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ತ್ಯಾಗ ಪರಿಶ್ರಮ ಹೋರಾಟಕ್ಕೆ ಮತ್ತೊಂದು ಹೆಸರು ಯಡಿಯೂರಪ್ಪ ಎಂದು ಬಿವಾ ವಿಜೇಂದ್ರ ಅವರ ಭರ್ಜರಿ ಭಾಷಣ. ಹಲವು ಜಿಲ್ಲೆಗಳಲ್ಲಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಎಲ್ಲ ಮಾಹಿತಿಗಳು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಬೆಂಗಳೂರಿನ ವಾಹನ ಮಾಲೀಕರಿಗೆ ಮುಖ್ಯವಾದ ಸೂಚನೆ. ಮತ್ತೊಮ್ಮೆ ಶುರುವಾಯಿತು ವಾಹನ ಟೋಯಿಂಗ್ ಮಾಡುವುದು. ಈ ತಪ್ಪು ಮಾಡಿದರೆ ಭಾರಿ ದಂಡ ಕಟ್ಟಬೇಕಾಗುತ್ತೆ. ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಇನ್ನು ಮುಂದೆ ಹೊಸ ವಾಹನ ಖರೀದಿ ವೇಳೆಯೂ ಕೂಡ ಆಧಾರ್ ಕಾರ್ಡ್ KYC ಕಡ್ಡಾಯ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾಸ್ಟರ್ ಪ್ಲಾನ್. ನಿಮ್ಮ ಹತ್ರ ಕಾರು ಬೈಕ್ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ಇಲ್ಲವೆಂದರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವ ಸಾಧ್ಯತೆ ಇದೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ತಮಿಳುನಾಡಿನ ನಟ ವಿಜಯ್ ರೀತಿ ಕರ್ನಾಟಕದಲ್ಲಿ ಯಾವ ನಟನಿಗೆ CM ಆಗುವ ಸಾಮರ್ಥ್ಯವಿದೆ ಎಂಬ ಪ್ರಶ್ನೆಗೆ ನಟ ಉಪೇಂದ್ರ ಅವರು ಶಾಕಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ. ಇನ್ನು ರಾಜ್ಯಾದ್ಯಂತ ಎಲ್ಲ BPL ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಅನ್ನ ಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಅಕ್ಕಿ ಜೊತೆಗೆ ಮತ್ತೊಂದು ಆಹಾರ ಧಾನ್ಯ ಸಿಗಲಿದೆ. ಏನದು ನೋಡೋಣ. ಮತ್ತೊಂದೆಡೆಯಲ್ಲಿ ಸ್ನೇಹಿತರೆ, ಕೇಂದ್ರದ ಮೋದಿ ಸರ್ಕಾರ ದೇಶದ 10 ಕೋಟಿ ಕಬ್ಬು ಬೆಳೆಗಾರರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಕರ್ನಾಟಕದ 10 ಲಕ್ಷ ರೈತರಿಗೆ ಇನ್ನು ಮುಂದೆ ಹೆಚ್ಚಿಗೆ ಹಣ ಸಿಗಲಿದೆ. ಏನಿದು ಮಾಹಿತಿ, ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಿಂದ ಜನರನ್ನ ಕರೆತರಲು ಚಿತ್ರದುರ್ಗ ಜಿಲ್ಲೆಗೆ ಸುಮಾರು 10,000 ಬಸ್ಗಳನ್ನು ಬುಕ್ ಮಾಡಲಾಗಿದೆ. ಹೌದು, ಯಾಕಂದ್ರೆ ಸ್ನೇಹಿತರೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಇಂದು ಆಯೋಜನೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಸುಮಾರು 10 ಲಕ್ಷ ಜನ ಸೇರಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಜನಸಾಗರವೇ ಹರಿದು ಬಂದಿದೆ. ಇದೇ ಮಧ್ಯೆ ಕಾರ್ಯಕ್ರಮದಲ್ಲಿ ಬಿವಾ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದು, ತ್ಯಾಗ ಪರಿಶ್ರಮ ಹೋರಾಟಕ್ಕೆ ಮತ್ತೊಂದು ಹೆಸರೇ ಯಡಿಯೂರಪ್ಪ ಎಂದು ಭರ್ಜರಿ ಭಾಷಣ ಮಾಡಿದ್ದಾರೆ. ನಾಡು ಕಂಡ ಧೀಮಂತ ರೈತ ನಾಯಕ ಯಡಿಯೂರಪ್ಪನವರು ಅಧಿಕಾರಕ್ಕಾಗಿ ಹೋರಾಟ ಮಾಡಿಲ್ಲ, ಬದಲಿಗೆ ಜನರಿಗಾಗಿ ಹೋರಾಟ ಮಾಡಿದ್ದಾರೆ. ತ್ಯಾಗ ಪರಿಶ್ರಮ ಹೋರಾಟಕ್ಕೆ ಮತ್ತೊಂದು ಹೆಸರೇ ಯಡಿಯೂರಪ್ಪ ಎಂದು ಬಿವಾ ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನಂತ ಅನೇಕರಿಗೆ ಯಡಿಯೂರಪ್ಪನವರು ಪ್ರೇರಣೆಯಾಗಿದ್ದಾರೆ. ಇಂದು ಈ ಒಂದು ಅಭಿಮಾನೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರುತ್ತಿರುವುದು ನೋಡಿದರೆ ಯಡಿಯೂರಪ್ಪನವರ ಮೇಲೆ ಎಂತಹ ಅಭಿಮಾನ ಇದೆ ಎಂಬುದು ಗೊತ್ತಾಗುತ್ತೆ. ಇದೊಂದು ಐತಿಹಾಸಿಕ ಕ್ಷಣ. ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನಕ್ಕೆ ಗೌರವ ಸಲ್ಲಿಸುವ ಕ್ಷಣ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸುಮಾರು 10 ಲಕ್ಷ ಜನರಿಗೆ ಊಟ ಮತ್ತು ತಿಂಡಿಯ ವ್ಯವಸ್ಥೆ ಮಾಡಲಾಗಿದ್ದು, ಬೇರೆ ಊರಿನಿಂದ ಕರೆತರಲು ಕೂಡ ಬಸ್ಗಳನ್ನು ಮೊದಲೇ ಬುಕ್ ಮಾಡಲಾಗಿತ್ತು. ಅಂದಹಾಗೆ ಬಿವಾ ವಿಜೇಂದ್ರ ಅವರು ಮತ್ತೆ ಮುಂದುವರೆದು ಮಾತನಾಡಿ, ಯಡಿಯೂರಪ್ಪನವರ ಹೋರಾಟಗಳನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಅವರು ತಮ್ಮ ಜೀವನದಲ್ಲಿ ಅನೇಕ ಏಳು ಬೀಳು ಕಂಡಿದ್ದಾರೆ. ಜೀವನ ಉದ್ದಕ್ಕೂ ಯಾವುದೇ ಸವಾಲು ಬಂದರೂ ಬೆನ್ನು ತೋರಿಸಿ ಓಡಿ ಹೋದವರಲ್ಲ. ಯಾವುದೇ ರಾಜಕೀಯ ಷಡ್ಯಂತ್ರ ಸವಾಲು ಬಂದರೂ ಅದನ್ನು ಧೈರ್ಯವಾಗಿ ಅವರು ಎದುರಿಸಿದ್ದಾರೆ ಎಂದು ವಿಜೇಂದ್ರ ಅವರು ಭಾಷಣ ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದೇ ನಡುವೆ ಇಂದು ಸಾಕಷ್ಟು ಜನರು ಬಸ್ಗಳ ಸಮಸ್ಯೆ ಎದುರಿಸಿದ್ದಾರಂತೆ. ಹೌದು, ಉದಾಹರಣೆಗೆ ಹಾವೇರಿಯಲ್ಲಿ 150 ಬಸ್ಸು ಚಿತ್ರದುರ್ಗಕ್ಕೆ ಬುಕ್ ಮಾಡಿದ್ದು, ಅದರಿಂದಾಗಿ ಬಸ್ ಸಂಚಾರದಲ್ಲಿ ಇಂದು ವ್ಯತ್ಯಯ ಉಂಟಾಗಿದೆ. ಬೇರೆ ಊರಿಗೆ ಹೋಗಬೇಕಾಗಿದ್ದಂತ ಜನರು ಕಾದು ಕಾದು ಹೈರಾಣಾಗಿದ್ದಾರೆ. ಹೌದು ಸ್ನೇಹಿತರೆ, ಹಾವೇರಿ ವಿಭಾಗದಿಂದ 150 ಬಸ್ಗಳನ್ನ ಚಿತ್ರದುರ್ಗಕ್ಕೆ ಕಳುಹಿಸಲಾಗಿದ್ದು, ಈ ಮೂಲಕ ಬಸ್ಗಳ ಕೊರತೆಯಿಂದಾಗಿ ಸಾರ್ವಜನಿಕರು ಇಂದು ಪರದಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಬೆಂಗಳೂರಿನವರಾಗಿದ್ರೆ ಇದೊಂದು ನಿಮಗೆ ತುಂಬಾನೇ ಮುಖ್ಯವಾದ ಮಾಹಿತಿ ಆಗಲಿದೆ. ಹೌದು, ಯಾಕಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ವಾಹನ ಟೋಯಿಂಗ್ ಶುರು ಮಾಡಲಾಗಿದೆ. ಹೌದು, ರಾಜಧಾನಿ ಬೆಂಗಳೂರಿನ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸುವ ಸವಾರರಿಗೆ ಇಂದು ಬೆಂಗಳೂರು ಸಂಚಾರಿ ಪೊಲೀಸರು ಮತ್ತೊಮ್ಮೆ ಶಾಕ್ ಕೊಟ್ಟಿದ್ದಾರೆ. ಟೋಯಿಂಗ್ ಪ್ರಕ್ರಿಯೆ ಈಗ ತುಂಬಾನೇ ಚುರುಕುಗೊಂಡಿದೆ. ಹೌದು, ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ ಸಂಚಾರಿ ಪೊಲೀಸರು ನಿಯಮ ಉಲ್ಲಂಘನೆ ಮಾಡಿದವರ ಸುಮಾರು 600ಕ್ಕೂ ಹೆಚ್ಚು ವಾಹನಗಳನ್ನ ಟೋ ಮಾಡುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಹೌದು, ಬೆಂಗಳೂರು ಸಂಚಾರಿ ಪೊಲೀಸರು ಮತ್ತು ಬೃಹತ್ ಬೆಂಗಳೂರು ಪ್ರಾಧಿಕಾರ ಜಂಟಿಯಾಗಿ ಕಾರ್ಯಾಚರಣೆ ಮಾಡುತ್ತಿದ್ದು, ಪ್ರಮುಖ ರಸ್ತೆಗಳಲ್ಲಿ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುವಂತಹ ವಾಹನಗಳನ್ನು ಗುರಿಯಾಗಿಸಿ ಟೋ ಮಾಡಿದ್ದಾರೆ. ವಶಕ್ಕೆ ಪಡೆದುಕೊಳ್ಳಲಾದ ವಾಹನಗಳಲ್ಲಿ ಕಾರುಗಳ ಸಂಖ್ಯೆ ಹೆಚ್ಚಾಗಿತ್ತು ಎಂದು ಹೇಳಲಾಗ್ತಾ ಇದೆ. ನೋ ಪಾರ್ಕಿಂಗ್ ಬೋರ್ಡ್ ಇದ್ದರೂ ಕೂಡ ಮತ್ತು ಫುಟ್ಪಾತ್ಗಳಲ್ಲಿ ವಾಹನ ನಿಲ್ಲಿಸಲಾಗಿದ್ದು, ಅಂತವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹೌದು, ಅಂದಹಾಗೆ ಸ್ನೇಹಿತರೆ, ಈ ಬಾರಿಯ ಟೋಯಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಯಾಕಂದ್ರೆ ಈ ಒಂದು ಹಿಂದೆ ಟೋಯಿಂಗ್ ಸಿಬ್ಬಂದಿ ಮೇಲೆ ಕೇಳಿ ಬರುತ್ತಿದ್ದಂತ ಭ್ರಷ್ಟಾಚಾರ ಮತ್ತು ಅನುಚಿತ ವರ್ತನೆ ದೂರುಗಳನ್ನು ತಡೆಗಟ್ಟಲು ಈ ಬಾರಿ ಪ್ರತಿಯೊಂದು ಟೋಯಿಂಗ್ ವಾಹನಕ್ಕೆ ಡ್ಯಾಶ್ ಕ್ಯಾಮೆರಾ ಮತ್ತು ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಅಷ್ಟು ಮಾತ್ರವಲ್ಲ,
ಜಿಯೋ ಟ್ಯಾಗ್ ಮೂಲಕ ವಾಹನ ಎತ್ತಿದ ಸ್ಥಳದ ಮಾಹಿತಿ ಮತ್ತು ಡಿಜಿಟಲ್ ರಸೀದನ್ನು ಕೂಡ ನೀಡುವ ವ್ಯವಸ್ಥೆ ಜಾರಿಗೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈಗ ಈ ಒಂದು ಟೋಯಿಂಗ್ ವ್ಯವಸ್ಥೆ ಶುರು ಮಾಡಲಾಗಿದೆ ಮತ್ತು ಇಲ್ಲಿ ಹೊಸ ನಿಯಮವೊಂದು ಜಾರಿಗೆ ಮಾಡಲಾಗಿದೆ. ಅದೇನೆಂದರೆ ದಂಡದ ಮೊತ್ತ ಹೆಚ್ಚಿಗೆ ಮಾಡಲಾಗಿದೆ. ಇನ್ನು ಮುಂದೆ ನೋ ಪಾರ್ಕಿಂಗ್ ದಂಡದ ಜೊತೆಗೆ ಸವಾರರು ಟೋಯಿಂಗ್ ಶುಲ್ಕವು ಕೂಡ ಪಾವತಿ ಮಾಡಬೇಕು. ಹೌದು, ವಾಹನ ಹೊತ್ತು ತೆಗೆದುಕೊಂಡು ಹೋಗಿರುವ ಒಂದು ಟೋಯಿಂಗ್ ಶುಲ್ಕವು ಕೂಡ ಇನ್ನು ಮುಂದೆ ಕಟ್ಟಬೇಕಾಗುತ್ತೆ. ದ್ವಿಚಕ್ರ ವಾಹನಗಳಿಗೆ 650 ರೂಪಾಯಿ ದಂಡವಿದ್ದರೆ 4 ಚಕ್ರದ ವಾಹನಗಳಿಗೆ 1,000 ರೂಪಾಯಿವರೆಗೆ ಟೋಯಿಂಗ್ ಶುಲ್ಕ ವಿಧಿಸಲಾಗ್ತಾ ಇದೆ. ಅಂದರೆ ಇದು ದಂಡವಲ್ಲ ಸ್ನೇಹಿತರೆ, ಟೋಯಿಂಗ್ ಮಾಡಿರುವ ಒಂದು ಸರ್ವಿಸ್ಗೆ ದಂಡವನ್ನು ಕಟ್ಟಬೇಕಂತೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೊಸ ವಾಹನ ನೋಂದಣಿಗೆ ಆಧಾರ್ ಮತ್ತು KYC ಕಡ್ಡಾಯ ಎಂದು ಈಗ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದ್ದಾರೆ. ಹೌದು ಸ್ನೇಹಿತರೆ, ಇದಕ್ಕೆ ಒಂದು ಪ್ರಮುಖ ಕಾರಣವಿದೆ. ಯಾಕಂದ್ರೆ ರಾಜ್ಯದಲ್ಲಿ ಆದಾಯ ಪ್ರಮಾಣ ಪತ್ರಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪಾರದರ್ಶಕತೆ ತರಲು ಕೃಷ್ಣ ಬೈರೇಗೌಡ ಅವರು ಒಂದು ಭರ್ಜರಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ದಾರೆ. ಅದೇನೆಂದ್ರೆ ಇನ್ನು ಮುಂದೆ ಹೊಸ ವಾಹನ ಖರೀದಿ ಮಾಡುವಾಗ ಆಧಾರ್ ಕಾರ್ಡ್ನ KYC ಪ್ರಕ್ರಿಯೆ ಕಡ್ಡಾಯ ಎಂದು ಹೇಳಲಾಗ್ತಿದೆ. ಅಂದರೆ ಕುಟುಂಬದ ನಿಖರ ಆರ್ಥಿಕ ಸ್ಥಿತಿಗತಿ ಪತ್ತೆ ಹಚ್ಚಲು ಮತ್ತು ಯಾರ ಬಳಿ ಯಾವ ವಾಹನವಿದೆ ಎಂಬುದನ್ನು ಪತ್ತೆ ಮಾಡಲು ಸರ್ಕಾರ ಈ ಒಂದು ನಿಯಮ ಜಾರಿಗೆ ತರಲು ಮುಂದಾಗಿದೆ. ಹೌದು, ಪ್ರತಿ ಕುಟುಂಬದ ಸಮಗ್ರ ಆರ್ಥಿಕ ಡೇಟಾಬೇಸ್ ಈಗ ಸರ್ಕಾರ ಸಿದ್ಧಪಡಿಸ್ತಾ ಇದೆ. ಇದು ಹೇಗೆ ಕೆಲಸ ಮಾಡುತ್ತಂದ್ರೆ ಸ್ನೇಹಿತರೆ, ಈಗ ಕೇವಲ ಲೈಸೆನ್ಸ್ ಪಡೆಯುವಾಗ ಮಾತ್ರ ಆಧಾರ್ ಕಾರ್ಡ್ ಕಡ್ಡಾಯವಿದೆ. ಆದರೆ ಇನ್ನು ಮುಂದೆ ವಾಹನ ಖರೀದಿ ಅಂದರೆ ವಾಹನ ನೋಂದಣಿ ವೇಳೆಯೂ ಕೂಡ ಆಧಾರ್ ಕಾರ್ಡ್ನ KYC ಕಡ್ಡಾಯವಾಗಲಿದೆ. ಈ ಮೂಲಕ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಹತ್ತಿರ ಯಾವ ಯಾವ ಕಾರ್ ಇದೆ, ಯಾವ ಯಾವ ಬೈಕ್ ಇದೆ ಮತ್ತು ಎಷ್ಟು ಬೆಲೆಯ ವಾಹನವಿದೆ ಎಂಬ ಮಾಹಿತಿ ಬೆರಳ ತುದಿಯಲ್ಲಿನೇ ಸರ್ಕಾರಕ್ಕೆ ಸಿಗಲಿದೆ. ಹೌದು, ವರ್ಷಕ್ಕೆ 8 ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯವಿದ್ರೂ ಸುಳ್ಳು ಮಾಹಿತಿ ಕೊಟ್ಟು BPL ಕಾರ್ಡ್ ಅಥವಾ ಇತರೆ ಸರ್ಕಾರದ ಯೋಜನೆ ಪಡೆದುಕೊಳ್ಳುತ್ತಿದ್ದು ಅಂತವರಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಈ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ತಮಿಳುನಾಡಿನಲ್ಲಿ ನಟ ವಿಜಯ್ ರೀತಿ ಕರ್ನಾಟಕದಲ್ಲಿ ಯಾವ ನಟನಿಗೆ CM ಆಗುವ ಸಾಮರ್ಥ್ಯವಿದೆ ಎಂಬ ಪ್ರಶ್ನೆ ಉದ್ಭವವಾಗಿದ್ದು, ಇದಕ್ಕೆ ನಟ ಉಪೇಂದ್ರ ಅವರು ತಮ್ಮದೇ ಶೈಲಿಯಲ್ಲಿ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ದಕ್ಷಿಣ ಭಾರತದ ರಾಜಕೀಯ ರಂಗದಲ್ಲಿ ಈಗ ನಟರ ಅಬ್ಬರ ಜೋರಾಗಿದೆ. ತಮಿಳುನಾಡಿನಲ್ಲಿ ನಟ ದಳಪತಿ ವಿಜಯ್ ಅವರು ತಮ್ಮ TVK ಪಕ್ಷದ ಮೂಲಕ ಹೊಸ ಸಂಚಲನ ಮೂಡಿಸಿ CM ಪಟ್ಟದತ್ತ ಹೆಜ್ಜೆ ಹಾಕುತ್ತಿದ್ರೆ, ಇತ್ತ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ಈಗಾಗಲೇ ತಮ್ಮ ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇಂತಹ ಬೆಳವಣಿಗೆ ಮಧ್ಯೆ ಕರ್ನಾಟಕದಲ್ಲೂ ಕೂಡ ಒಬ್ಬ ಬಿಗ್ ಸ್ಟಾರ್ ರಾಜಕೀಯಕ್ಕೆ ಬಂದು ಬದಲಾವಣೆ ತರುತ್ತಾರೆ ಎಂಬ ಒಂದು ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಇದೇ ವಿಚಾರಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಭಾರಿ ಕುತೂಹಲದ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ರಾಜಕೀಯ ಬದಲಾವಣೆ ಬಗ್ಗೆ ಮಾತನಾಡಿದಂಥ ಉಪೇಂದ್ರ ಅವರು ತಮಿಳುನಾಡಿನ ವಿಜಯ್ ಅವರಂತೆ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲೇ ಇಂತಹ ಬದಲಾವಣೆ ಸಾಧ್ಯವಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆ ಗಾಳಿ ಬೀಸುತ್ತಿದೆ. ಹಾಗೇನೆ ರಾಜಕೀಯದಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆ ಆಗುವುದು ಅನಿವಾರ್ಯ. ಜನಸಾಮಾನ್ಯರೇ ಸ್ಟಾರ್ ಆಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸ್ಟಾರ್ಗಳು ರಾಜಕೀಯಕ್ಕೆ ಬಂದು CM ಆಗುವುದು ಒಂದು ಕಡೆ ಆದರೆ ಜನಸಾಮಾನ್ಯರೇ ಒಬ್ಬೊಬ್ಬರಾಗಿ ಸ್ಟಾರ್ಗಳಾಗಬೇಕು ಎನ್ನುವುದು ಉಪೇಂದ್ರ ಅವರ ಆಶಯವಾಗಿದೆ. ಇಂದು ಹಣವಿದ್ದವರು ಮಾತ್ರ ರಾಜಕೀಯಕ್ಕೆ ಬರಬಹುದು ಎಂಬ ವಾತಾವರಣವಿದೆ. ಅದರ ಬದಲಿಗೆ ಉತ್ತಮ ಐಡಿಯಾಲಜಿ ಮತ್ತು ಸಮಾಜವನ್ನು ಬದಲಿಸುವ ವಿಚಾರವಿದ್ದ ವ್ಯಕ್ತಿ ರಾಜಕೀಯಕ್ಕೆ ಬರುವಂತಾಗಬೇಕು ಎಂದು ಉಪೇಂದ್ರ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಕೂಡ ಕೇವಲ ವ್ಯಕ್ತಿ ಅಥವಾ ಪಕ್ಷ ನೋಡಿ ವೋಟ್ ಹಾಕೋದನ್ನು ಬಿಡಬೇಕು. ಅಭ್ಯರ್ಥಿಯ ವಿಚಾರವೇನಿದೆ, ಅವನು ಈ ಒಂದು ಹಿಂದೆ ಯಾವ ರೀತಿ ಕೆಲಸ ಮಾಡಿದ್ದಾನೆ ಅದನ್ನು ನೋಡಿ ಮತ ಹಾಕುವ ಪರಿಸ್ಥಿತಿ ಬರಬೇಕು. ಇದು ನನ್ನ ಕಲ್ಪನೆ ಅಥವಾ ಹುಚ್ಚುತನ ಆದರೂ ಅಂದುಕೊಳ್ಳಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ನಟ ವಿಜಯ್ ಮತ್ತು ಪವನ್ ಕಲ್ಯಾಣ್ ಅವರ ರಾಜಕೀಯ ಯಶಸ್ಸು ಕರ್ನಾಟಕದ ಮೇಲೂ ಕೂಡ ಪ್ರಭಾವ ಬೀರುವಂತೆ ಕಾಣ್ತಾ ಇದೆ. ನಿಮ್ಮ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಒಂದೊಮ್ಮೆ ಈ ರೀತಿ ಬದಲಾವಣೆ ಆಗಬೇಕಂದ್ರೆ ಆ ಒಂದು ಸ್ಥಾನಕ್ಕೆ ಯಾರು ಬರಬೇಕು? ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. BPL ಕಾರ್ಡು ಪಡೆದುಕೊಂಡವರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲು ಸರ್ಕಾರ ಮತ್ತೊಮ್ಮೆ ಮುಂದಾಗಿದೆ. ಹೌದು ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ BPL ಕಾರ್ಡು ಹೊಂದಿರುವ ಪಡಿತರ ಸದಸ್ಯರಿಗೆ ಸದ್ಯಕ್ಕೆ ತಲಾ 10 kg ಅಕ್ಕಿ ಪ್ರತಿ ಸದಸ್ಯರಿಗೆ ಕೊಡ್ತಿದ್ದಾರೆ. ಅಂದರೆ ಕುಟುಂಬದಲ್ಲಿ ಒಬ್ಬರಿದ್ದರೆ 10 kg, ಇಬ್ಬರಿದ್ದರೆ 20 kg, 3 ಇದ್ದರೆ 30 kg, ಹೀಗೆ 4 ಜನರಿದ್ದರೆ 40 kg ಅಕ್ಕಿ ಕೊಡಲಾಗುತ್ತಿದ್ದು, ಆದರೆ ಇದನ್ನು ಬದಲಾವಣೆ ತರಬೇಕು ಎಂದು ಈಗ ಸರ್ಕಾರಕ್ಕೆ ಬೇಡಿಕೆ ಇಡಲಾಗಿದೆ. ಹೌದು, ಬದಲಾದ ಆಹಾರ ಶೈಲಿಯಿಂದ 3 ಅಥವಾ 4 ಇರುವ ಕುಟುಂಬಗಳಲ್ಲಿ ತಿಂಗಳಿಗೆ 30 ಅಥವಾ 40 kg ಅಕ್ಕಿ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತಹ ಕುಟುಂಬಗಳಿಗೆ ಅಕ್ಕಿ ಬದಲಿಗೆ ಬೇರೆ ಆಹಾರ ಸಾಮಗ್ರಿ ನೀಡಬೇಕು ಎನ್ನುವ ಬೇಡಿಕೆ ಬಹಳ ದಿನದಿಂದ ಕೇಳಿ ಬರುತ್ತಿದ್ದು, ಕೊನೆಗೂ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು ಸ್ನೇಹಿತರೆ, ದಿನದಿಂದ ದಿನಕ್ಕೆ ಅಕ್ಕಿ ಬಳಕೆ ಕಡಿಮೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಅಕ್ಕಿ ಬದಲಿಗೆ ರಾಗಿ ಕೊಡಲು ಕೂಡ ಮುಂದಾಗಿದೆ. ಹೌದು, ಆಹಾರ ಇಲಾಖೆ ಈ ಬಗ್ಗೆ ಒಂದು
ಆದೇಶ ಹೊರಡಿಸಿದೆ. ಬಿಪಿಎಲ್ ಕಾರ್ಡು ಹೊಂದಿರುವ ಪ್ರತಿ ಕುಟುಂಬದ ವ್ಯಕ್ತಿಗೆ ಇನ್ನು ಮುಂದೆ ತಲಾ 10 ಕೆಜಿ ಅಕ್ಕಿ ಬದಲಿಗೆ 8 ಕೆಜಿ ಅಕ್ಕಿ ಮತ್ತು 2 ಕೆಜಿ ರಾಗಿ ನೀಡುವ ನಿರ್ಧಾರಕ್ಕೆ ಬಂದಿದೆ ಸ್ನೇಹಿತರೆ. ಅಂದರೆ ಇನ್ನು ಮುಂದೆ ಪ್ರತಿ ಸದಸ್ಯನಿಗೆ 8 ಕೆಜಿ ಅಕ್ಕಿ ಮತ್ತು 2 ಕೆಜಿ ರಾಗಿ ನೀಡಲು ಆಹಾರ ಇಲಾಖೆ ನಿರ್ಧಾರ ಮಾಡಿದೆ. ಮತ್ತು ಅಷ್ಟು ಮಾತ್ರವಲ್ಲ, ಈಗಾಗಲೇ ರೈತರಿಂದ ನೇರವಾಗಿ ರಾಗಿ ಖರೀದಿ ಮಾಡಲು ಕೂಡ ಸರ್ಕಾರ ಮುಂದಾಗಿದೆ. ಇದೇ ಒಂದು ತಿಂಗಳು ಮೇ 15ರ ಒಳಗೆ ರೈತರು ರಾಗಿಯನ್ನು ಕೊಡಲು ಹೆಸರು ನೋಂದಾಯಿಸಿಕೊಳ್ಳುವ ಅವಕಾಶವೂ ಕೂಡ ಕಲ್ಪಿಸಿಕೊಡಲಾಗಿದೆ. ರಾಜ್ಯಾದ್ಯಂತ 6 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ರಾಗಿ ಖರೀದಿ ಮಾಡುವ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ. ನೀವು ಕೂಡ ರಾಗಿ ಬೆಳೆಯುವ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಇದೀಗ ಕೇಂದ್ರದ ಮೋದಿ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಹೌದು ಸ್ನೇಹಿತರೆ, 2026-27ನೇ ಹಂಗಾಮಿನ ಕಬ್ಬಿನ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂದರೆ FRP ಈಗ ಬೆಲೆ ಏರಿಕೆ ಮಾಡಲಾಗಿದೆ. ಪ್ರತಿ ಕ್ವಿಂಟಲ್ಗೆ 365 ರೂಪಾಯಿ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ದೇಶದ ಕಬ್ಬು ಬೆಳೆಗಾರರ ಆರ್ಥಿಕ ಸಬಲೀಕರಣಕ್ಕೆ ಈಗ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ FRP ಬೆಲೆ ಏರಿಕೆ ಮಾಡಿದೆ ಸ್ನೇಹಿತರೆ. ಈ ಒಂದು ನಿರ್ಧಾರವನ್ನು ಬಿಜೆಪಿಯ ನಾಯಕರು ಹಾಗೂ ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಕೂಡ ಐತಿಹಾಸಿಕ ತೀರ್ಮಾನ ಎಂದು ಕರೆದಿದ್ದಾರೆ. ಹೌದು, ಈ ಒಂದು ನಿರ್ಧಾರದಿಂದ ದೇಶದ 5 ಕೋಟಿ ಕಬ್ಬು ಬೆಳೆಗಾರರಿಗೆ ಪ್ರಯೋಜನವಾಗಲಿದ್ದು, ಕರ್ನಾಟಕ ಒಂದರಲ್ಲೇ 8 ರಿಂದ 10 ಲಕ್ಷ ರೈತರು ಲಾಭ ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ರೈತರ ಆದಾಯ ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ ಸ್ನೇಹಿತರೆ. ಹೌದು, ಪ್ರತಿ ಕ್ವಿಂಟಲ್ಗೆ 365 ರೂಪಾಯಿ ಹೆಚ್ಚಿಗೆ ಘೋಷಣೆ ಮಾಡಲಾಗಿದ್ದು, ಈ ಮೂಲಕ ರೈತರಿಗೆ ಆದಾಯ ಮಟ್ಟವನ್ನು ಸುಧಾರಿಸಲು ಈಗ ನೇರವಾಗಿದ್ದು ಸಹಾಯಕವಾಗಲಿದೆ. ಈ ನಿರ್ಧಾರದಿಂದ ಕರ್ನಾಟಕ ಒಂದರಲ್ಲೇ ಸುಮಾರು 10 ಲಕ್ಷ ರೈತರಿಗೆ ಆರ್ಥಿಕ ಭದ್ರತೆ ದೊರೆಯಲಿದೆ ಎಂದು ಹೇಳಲಾಗಿದೆ. ನೀವು ಕೂಡ ಕಬ್ಬು ಬೆಳೆಗಾರರಾಗಿದ್ದರೆ ಯಾವ ಊರು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟವಾಯಿತಾ? ಹಾಗಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.